ಸ್ವಾಮಿ ಕೇಸಲ್ಲಿ ಲಾಕ್ ಆಗಿರೋ ದರ್ಶನ್ ಗ್ಯಾಂಗ್ಗೆ ಅಸಲಿ ನಡುಕ ಈಗ ಶುರುವಾಗಿದೆ. ಕೋರ್ಟ್ನಲ್ಲಿ ಟ್ರಯಲ್ ನಡೀತಾ ಇದ್ದು ರೇಣುಕಾಸ್ವಾಮಿ ಹೆತ್ತವರ ವಿಚಾರಣೆ ನಡೀತಾ ಇದೆ. ಸ್ವಾಮಿ ಸಾವಿನ ಸುಳಿಯಲ್ಲಿ ಸಿಲುಕಿರೋ ದರ್ಶನ್ಗೆ ಅಸಲಿ ನರಕ ದರ್ಶನ ಶುರುವಾಗ್ತಿದೆ. ವರ್ಷದ ಬಳಿಕ ಕೊಲೆ ಕೇಸ್ನ ಟ್ರಯಲ್ ಶುರುವಾಗ್ತಿದ್ದಂತೆ ಒಂದೊಂದೇ ರಹಸ್ಯಗಳು ಹೊರಬೀಳುವುದಕ್ಕೆ ಶುರುವಾಗಿದೆ. ಬೆಂಗಳೂರಿನ ಸಿಸಿಎಚ್ 57ನೇ ಕೋರ್ಟ್ನಲ್ಲಿ ಇವತ್ತು ರೇಣುಕಾಸ್ವಾಮಿ ಹೆತ್ತವರ ವಿಚಾರಣೆ ನಡೆದಿದೆ. ಪವಿತ್ರ ಗೌಡ ಪರ ವಕೀಲರು ಕ್ರಾಸ್ ಎಕ್ಸಾಮಿನೇಷನ್ ನಡೆಸಿದ್ದು 10 ವಿಷಯಗಳ ಬಗ್ಗೆ ಮಾಹಿತಿ ಹೊರಗೆಳೆದಿದ್ದಾರೆ. ಸ್ವಾಮಿ ತಾಯಿ ರತ್ನಪ್ರಭಾಗೆ ಪ್ರಶ್ನೆಗಳ ಸುರಿಮಳೆ, ಸಾವಿನ ಹಿನ್ನೆಲೆ ಕೆದಕಿದ ಪವಿತ್ರ ಪರ ಲಾಯರ್. ಕೋರ್ಟ್ನಲ್ಲಿ ಟ್ರಯಲ್ ಶುರುವಾಗ್ತಿದ್ದಂತೆ ಎಲ್ಲ ಆರೋಪಿಗಳು ಜಡ್ಜ್ ಮುಂದೆ ಹಾಜರಾಗಿದ್ರು. ದರ್ಶನ್ ಹಾಗೂ ಪವಿತ್ರ ಗೌಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾದ್ರೆ ಉಳಿದವರು ಕೋರ್ಟ್ ಅಂಗಳಕ್ಕೆ ಬಂದಿದ್ರು. ಮೊದಲು ಶುರುವಾಗಿದ್ದೆ ರೇಣುಕಾಸ್ವಾಮಿ ತಾಯಿಯ ವಿಚಾರಣೆ. ವಿಟ್ನೆಸ್ ಬಾಕ್ಸ್ನಲ್ಲಿ ನಿಂತ ರತ್ನಪ್ರಭಾರಿಗೆ ಪವಿತ್ರ ಗೌಡ ಪರ ವಕೀಲ ಬಾಲನ್ 10 ಪ್ರಶ್ನೆ ಕೇಳಿದ್ರು. ಎಲ್ಲದಕ್ಕೂ ರೇಣುಕಾಸ್ವಾಮಿ ತಾಯಿ ಉತ್ತರಿಸಿದ್ದಾರೆ. ನಿಮ್ಮ ಮಗ ಕೋರ್ಟ್ ಕೇಸ್ ಹೋಗ್ತಿದ್ದದ್ದು ಗೊತ್ತಾ? ನಿಮ್ಮ ಮಗನನ್ನ ಬಂಧಿಸಿದ್ರು ಅನ್ನೋದು ಗೊತ್ತಾ? ಬಜರಂಗದ ಹುಡುಗರ ಜೊತೆ ಓಡಾಡ್ತಿದ್ದದ್ದು ಗೊತ್ತಾ? ನನಗೆ ಯಾವುದೂ ಗೊತ್ತಿಲ್ಲ. 8/6/2024ರಂದು ನಿಮ್ಮ ಮಗ ಕರೆ ಮಾಡಿದ್ನ? ಯಾವುದೇ ಕರೆ ಬಂದಿಲ್ಲ. ಸಂಜೆ 7 ಗಂಟೆಗೆ ಕರೆ ಬಂದಿತ್ತ? ಬೆಳಿಗ್ಗೆ ಕರೆ ಮಾಡಿದ್ದಾಗ ಎಲ್ಲಿದ್ದ? ಊಟಕ್ಕೆ ಹೊರಗಡೆ ಹೋಗ್ತಿದ್ದೇನೆ ಅಂದಿದ್ದ. ಎಲ್ಲಿ ಏನು ಅಂತ ಏನು ಹೇಳಿರ್ಲಿಲ್ಲ. ನಿಮ್ಮ ಸೊಸೆಗೆ ಮಗ ಕರೆ ಮಾಡಿದ್ದು ರೆಕಾರ್ಡ್ ಆಗಿದ್ಯಾ? ಇಲ್ಲ, ಯಾವುದು ರೆಕಾರ್ಡ್ ಆಗಿಲ್ಲ. ಬೆಳಿಗ್ಗೆ ಮನೆಯಲ್ಲಿ ತಿಂಡಿ, ಮಧ್ಯಾಹ್ನ ಹೋಟೆಲ್ನಲ್ಲಿ ಊಟ ಮಾಡ್ತಿದ್ನ? ಬೆಳಗ್ಗೆ ಮನೆಯಲ್ಲಿ ತಿಂಡಿ ಮಾಡಿದ್ದ, ಮಧ್ಯಾಹ್ನ ಹೊರಗಡೆ ಊಟ ಮಾಡ್ತೀನಿ ಅಂದಿದ್ದ. ಶವಾಗಾರದಲ್ಲಿ ನಿಮ್ಮ ಮಗನನ್ನ ನೋಡಿದ್ರ? ನಿಮ್ಮ ಮಗನ ಮೈಮೇಲೆ ಬ್ಲೂ ಟೀ ಶರ್ಟ್ ಇತ್ತು. ಮನೆಯಿಂದ ಹೊರಡುವಾಗ ಟೀ ಶರ್ಟ್ ಹಾಕಿದ್ನ? ಹೋಗುವಾಗ ಬೇರೆ ಬಟ್ಟೆ ಇತ್ತು, ಆ ಬಟ್ಟೆ ಇರ್ಲಿಲ್ಲ. ಶವ ನೋಡಿದಾಗ ಚೈನ್, ಉಂಗುರದ ಬಗ್ಗೆ ನೀವು ಹೇಳಿಲ್ಲ. ರಾಜಕೀಯ ಪಿತೂರಿ, ಯಾರೋ ಹೇಳಿಕೊಟ್ಟಿದ್ದನ್ನ ಹೇಳ್ತಿದ್ದೀರಿ. ನಾನು ಹೇಳಿದ್ದೇನೆ. ಹೀಗೆ ರೇಣುಕಾಸ್ವಾಮಿ ತಾಯಿಗೆ ಪವಿತ್ರ ಗೌಡ ಪರ ವಕೀಲ ಬಾಲನ್ 10 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇವತ್ತಿನ ವಿಚಾರಣೆ ಮುಗಿದಿದ್ದು ನಾಳೆ ಮಧ್ಯಾಹ್ನ 12ಕ್ಕೆ ಮತ್ತೆ ಶುರುವಾಗಲಿದೆ. ಕೋರ್ಟ್ ಅಂಗಳದಲ್ಲಿ ಮತ್ತೆ ಟಿವಿ ಸದ್ದು. ಕೋರ್ಟ್ನಲ್ಲಿ ಟ್ರಯಲ್ ನಡೆಯುತ್ತಿರೋದ್ರ ಮಧ್ಯೆಯೇ ಟಿವಿ ವಿಷಯ ಪ್ರಸ್ತಾಪವಾಗಿದೆ. A1 ಪವಿತ್ರ ಗೌಡಗೆ ಟಿವಿ ಕೊಟ್ಟಿಲ್ಲ ಅಂತ ವಕೀಲ ಬಾಲನ್ ಕೋರ್ಟ್ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಎಲ್ಲರಿಗೂ ಟಿವಿ ಕೊಡಲಾಗಿದೆ, ಆದ್ರೆ A1ಗೆ ಮಾತ್ರ ಕೊಟ್ಟಿಲ್ಲ. ಇವರಿಗೂ ಕೋರ್ಟ್ ಆರ್ಡರ್ ಮಾಡಿದೆ ಅಂದ್ರು. ಈ ವೇಳೆ ಜೈಲಾಧಿಕಾರಿಗಳು ಇವರದ್ದು ಇಲ್ಲ ಅಂತಿದ್ದಂತೆ ಪವಿತ್ರ ಪರ ವಕೀಲ ಬಾಲನ್ ಮನೆಯೂಟಕ್ಕೆ ಮನವಿ ಮಾಡಿದ್ರು. ಕೋರ್ಟ್ ಅಂಗಳದಲ್ಲಿ ಕಾವೇರಿದ ವಾದ ಪ್ರತಿವಾದ ಶುರುವಾಗಿದ್ದು ಒಂದೊಂದೇ ಸತ್ಯಗಳು ಹೊರಬೀಳಲಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಬೆಂಗಳೂರು. ಪೋಕ್ಸೋ ಕೇಸ್ನಲ್ಲಿ ತಲೆಮರೆಸಿಕೊಂಡಿದ್ದ ಸಿಂಗರ್ ಮೈಲಾರಿ ಅರೆಸ್ಟ್ ಆಗಿದ್ದಾನೆ. ನಿನ್ನೆ ಕೇಸ್ ದಾಖಲಾಗ್ತಾ ಇದ್ದಂತೆ ಊರು ಬಿಟ್ಟವನನ್ನ ಲಾಕ್ ಮಾಡಿದ್ದಾರೆ. ಆದ್ರೆ ಮೈಲಾರಿ ಮಾತ್ರ ಇದರಲ್ಲಿ ನನ್ನದೇನು ತಪ್ಪಿಲ್ಲ ಅಂತಿದ್ದಾನೆ. ನಿನ್ನೆ ಸಿಂಗರ್ ಮೈಲಾರಿ ನಾಪತ್ತೆ, ಇವತ್ತು ಬಿತ್ತು ಖಾಕಿ ಬಲೆ. ಪೋಕ್ಸೋ ಕೇಸಲ್ಲಿ ಟ್ರೆಂಡಿಂಗ್ ಸಿಂಗರ್ ಅಂದರ್. ನೇಮು ಫೇಮು ಅನ್ನೋದು ಅದ್ ಹೇಗೆ ಜನರ ತಲೆ ಕೆಡಿಸುತ್ತೆ ನೋಡಿ. ಕೈಯಲ್ಲಿ ಕಾಸು ಓಡಾಡ್ತಾ ಇದೆ ಅಂತಾನೋ ಅಥವಾ ಸೆಲೆಬ್ರಿಟಿ ಆದ್ವಿ ಅನ್ನೋ ಗುಂಗೋ ಗೊತ್ತಿಲ್ಲ. ಬೆಳೆಯೋ ಟೈಮಲ್ಲಿ ಅಡ್ಡದಾರಿಗೆ ಬಿದ್ದವರು ಬದುಕನ್ನೇ ಬರ್ಬಾದ್ ಮಾಡ್ಕೊಳ್ತಿದ್ದಾರೆ. ಹೊತ್ತು ಮೆರೆಸೋ ಜನರೇ ಹೀಯಾಳಿಸೋ ಲೆವೆಲ್ಗೆ ಬಂದು ನಿಲ್ತಿದ್ದಾರೆ. ಉತ್ತರ ಕರ್ನಾಟಕದ ಸಿಂಗರ್ ಮೈಲಾರಿ ವಿಷಯದಲ್ಲಿ ಆಗಿದ್ದು ಇದೆ. ಜಾನಪದ ಕಲಾವಿದ ಮೈಲಾರಿಯನ್ನ ಉತ್ತರ ಕರ್ನಾಟಕದ ಜನ ಹೊತ್ತು ಮೆರೆಸಿದ್ರು. ಈತ ಹಾಡೋ ಒಂದೊಂದು ಹಾಡಿಗೂ ಲಕ್ಷ ಲಕ್ಷ ವ್ಯೂಸ್ ಸಿಕ್ತಿತ್ತು. ಅದ್ರಲ್ಲೂ ಈತ ಹೋಗೋ ಕಡೆಯಲ್ಲೆಲ್ಲ ಜನಸಾಗರವೇ ಸೇರ್ತಾ ಇತ್ತು. ಆದ್ರೀಗ ಟ್ರೆಂಡಿಂಗ್ ಸಿಂಗರ್ ಪೊಲೀಸರ ಕೈಯಲ್ಲಿ ಲಾಕ್ ಆಗಿದ್ದಾನೆ. ಪೋಕ್ಸೋ ಕೇಸ್ ಹೆಗಲೇರ್ತಾ ಇದ್ದಂತೆ ತಲೆಮರೆಸಿಕೊಂಡಿದ್ದವನಿಗೆ ಖೆಡ್ಡ ತೋಡಿದ್ದಾರೆ. ಮೈಲಾರಪ್ಪ ಸಣ್ಣ ಕಲಕಪ್ಪ ಮಡಿವಾಳರ ಅಲಿಯಾಸ್ ಮ್ಯೂಸಿಕ್ ಮೈಲಾರಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಕುಡಗುಂಟಿ ನಿವಾಸಿ. ಈತನ ಮೇಲೆ ಪೋಕ್ಸೋ ಕೇಸ್ ದಾಖಲಾಗ್ತಾ ಇದ್ದಂತೆ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿದ್ದ. ಹೀಗಾಗಿ ಈತನ ಹಿಂದೆ ಬಿದ್ದ ಬಾಗಲಕೋಟೆಯ ಮಹಾಲಿಂಗಪುರ ಪೊಲೀಸರು ಬಲೆ ಬೀಸೋದಕ್ಕೆ ಶುರು ಮಾಡಿದ್ರು. ತಿಕೋಟಾದಿಂದ ವಿಜಯಪುರಕ್ಕೆ ಹೋಗ್ತಾ ಇದ್ದ ಸುಳಿವು ಸಿಗ್ತಾ ಇದ್ದಂತೆ ಬೆಳಗಿನ ಜಾವ 5 ಗಂಟೆಗೆ ಲಾಕ್ ಮಾಡಿದ್ದಾರೆ. ಆರೋಪಿ ಯಾರಿದ್ದಾರೆ ಅವರಿಗೆ ನಾವು ಇಮಿಡಿಯೇಟ್ಲಿ ತಕ್ಷಣ ಅರೆಸ್ಟ್ ಮಾಡಬೇಕು. ಈ ಮೇನ್ ಆರೋಪಿ ವಿರುದ್ಧ ನಾನ್ ಬೇಲೇಬಲ್ ಸೆಕ್ಷನ್ ಇದೆ. ಆ ಮೇನ್ ಆರೋಪಿಗೆ ಇವತ್ತು ಬೆಳಿಗ್ಗೆ 5 ಗಂಟೆಗೆ ಮ್ಯೂಸಿಕ್ ಮಲ್ಲಾರಿ ಅಂತ ಅವರಿಗೆ ನಾವು
ಅರೆಸ್ಟ್ ಮಾಡಿದ್ದೀವಿ. ಬಿಜಾಪುರ ಜಿಲ್ಲೆಯಿಂದ ಅರೆಸ್ಟ್ ಮಾಡಿದ್ದೀವಿ. ಈಗ ನಾವು ಪ್ರೊಸೆಸ್ ಮುಗಿಸ್ಕೊಂಡು ಮೆಡಿಕಲ್ ಮುಗಿಸ್ಕೊಂಡು ನಾವು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಮೈಲಾರಿಯ ಬಂಧನವಾಗ್ತಿದ್ದಂತೆ ತಮ್ಮ ವಶಕ್ಕೆ ಪಡೆದ ಪೊಲೀಸರು ಫುಲ್ ಡ್ರಿಲ್ ಮಾಡ್ತಿದ್ದಾರೆ. ಲೈಂಗಿಕ ದೌರ್ಜನ್ಯ ಎಸಗಿದ ಲಾಡ್ಜ್ ಸೇರಿದಂತೆ ಹಲವು ಸ್ಥಳಗಳಿಗೆ ಕರೆದೊಯ್ದು ಮಹಜರು ನಡೆಸಿದ್ದಾರೆ. ಈ ವೇಳೆ ಮಾತನಾಡಿದ ಮ್ಯೂಸಿಕ್ ಮೈಲಾರಿ ತನ್ನ ಮೇಲಿನ ಆರೋಪ ಷಡ್ಯಂತ್ರ ಎಂದಿದ್ದಾರೆ. ಹೆಸರು ಮಾಡ್ಬೇಕಾದ್ರೆ ಎಷ್ಟು ಸ್ಟ್ರಗಲ್ ಮಾಡಿ ಬರ್ತಂದ್ರೆ ಬಂದು ನನಗೆ ಗೊತ್ತು. ಮಾಡ್ಯಾರ ಸರ್, ಇಲ್ಲಿ ಕಾನೂನು ಅದ, ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾರೆ. ನಿಮ್ಮ ಏಳಿಗೆ ಸಹಿಸಿದ ಮಾಡಿದ್ದಾರೆ. ಸುಮಾರು ಸರಿ ಸ್ಟ್ರಗಲ್ ಆಗ್ಯಾವ. ಒಟ್ನಲ್ಲಿ ಬೆಳೆಯೋ ಟೈಮಲ್ಲಿ ಮಾಡಬಾರದನ್ನ ಮಾಡಿದವ ಕಂಬಿ ಹಿಂದೆ ಸೇರುವಂತಾಗಿದೆ. ನಿಜಕ್ಕೂ ಅಪ್ರಾಪ್ತೆಗೆ ಕಿರುಕುಳ ಕೊಟ್ರಾ ಇಲ್ವಾ ಅನ್ನೋದು ಪೊಲೀಸರ ತನಿಖೆಯ ನಂತರ ಗೊತ್ತಾಗಲಿದೆ. ಆದ್ರೆ ಅಲ್ಲಿವರೆಗೂ ಪೋಕ್ಸೋ ಉರುಳು ಸುತ್ತಿಕೊಂಡಿರೋದಂತೂ ಸುಳ್ಳಲ್ಲ. ಮಂಜುನಾಥ್ ತಳವಾರ, ನ್ಯೂಸ್ 18 ಬಾಗಲಕೋಟೆ.